ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ MD ಹ್ಯಾಪಿ. ಆತ್ಮೀಯ UC ವಿಜ್ಞಾನ ವಿಭಾಗದ ಅಂದರೆ ಸೈನ್ಸ್ ಸ್ಟೂಡೆಂಟ್ ಆಗಿರುವಂತಹ ಪ್ರಥಮ PUC ವಿದ್ಯಾರ್ಥಿಗಳಿಗೆ ಈ ಒಂದು ವಿಡಿಯೋದಲ್ಲಿ ನಿಮಗೆ ಗೌರ್ಮೆಂಟ್ ಆಫ್ ಕರ್ನಾಟಕ ಡಿಪಾರ್ಟ್ಮೆಂಟ್ ಆಫ್ ಸ್ಕೂಲ್ ಎಜುಕೇಷನಲ್ ಫ್ರೀ ಯೂನಿವರ್ಸಿಟಿ ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಯೂನಿಟ್ ಟೆಸ್ಟ್ 1 ಫಸ್ಟ್ PUC ಫಿಸಿಕ್ಸ್ ಅಂತ ಹೇಳ್ತೀವಿ. ಸೊ ಆತ್ಮೀಯ ಪ್ರಥಮ PUC ವಿದ್ಯಾರ್ಥಿಗಳೇ, ಭಾಳಷ್ಟು ಜನ ವಿದ್ಯಾರ್ಥಿಗಳು ಕಮೆಂಟಲ್ಲಿ ತಿಳಿತಾ ಇದ್ರಿ, ಸರ್ ದಯವಿಟ್ಟು ನಮಗೆ ಸೈನ್ಸ್ ವಿಭಾಗಕ್ಕೆ ಸಂಬಂಧಪಟ್ಟಂತೆ ಫಿಸಿಕ್ಸು, ಮ್ಯಾಥ್ಸು, ಕೆಮಿಸ್ಟ್ರಿ, ಬಯಾಲಜಿ ಸಂಬಂಧ ವಿಷಯಗಳ ಒಂದು LBA ಕ್ವಶನ್ಗಳನ್ನು ದಯವಿಟ್ಟು ಬಿಡಿ, ನಮಗೆ ಪ್ರಿಪ್ರೇಷನ್ ಮಾಡ್ಕೋಬೇಕು ಅಂತಂತಿದ್ರಿ. ಸೊ ಆ ಎಲ್ಲ ವಿದ್ಯಾರ್ಥಿಗಳ ಒಂದು ಕಮೆಂಟಿನ ಅನುಗುಣವಾಗಿ ನಾನು ಈ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ. ದಯವಿಟ್ಟು ವಿಡಿಯೋ ಭಾಳ ಇಂಟ್ರೆಸ್ಟಿಂಗ್ ಆಗಿದೆ, ವಿಡಿಯೋವನ್ನು ಕೊನೆ ತನಕ ನೋಡಿ ಮತ್ತು ನಿಮ್ಮ ಅನಿಸಿಕೆಗಳು ಏನೇ ಇರಲಿ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತೀನಿ. ತಪ್ಪದೆ ಕಮೆಂಟ್ ಮೂಲಕ ರಾಧೆ ರಾಧೆ ಅಂತ ತಿಳಿಸಿ ಅಂತ ತಿಳಿಸಿ. ಬನ್ನಿ, ಸೊ ನೇರವಾಗಿ ಈ ಒಂದು ವಿಡಿಯೋದ ಕಡೆ ಹೋಗೋಣ. ಯೂನಿಟ್ 1 ಚಾಪ್ಟರ್ಸ್ ಅಂತಂದರೆ ಯಾವೆಲ್ಲ ಚಾಪ್ಟರ್ ಮೇಲೆ ನಿಮಗೆ ಈ ಒಂದು ಘಟಕ ಪರೀಕ್ಷೆ ನೀಡ್ತಿದ್ದಾರೆ ಅಂತಂದರೆ ಯೂನಿಟ್ಸ್ ಆ್ಯಂಡ್ ಮೆಜರ್ಮೆಂಟ್ಸ್ ಮೋಷನ್ ಇನ್ ಎ ಸ್ಟ್ರೇಟ್ ಲೈನ್ ಅಂತ ಹೇಳಿ ಈ ಒಂದು ಅಧ್ಯಾಯದ ಮೇಲೆ ನಿಮಗೊಂದು ಈ ಘಟಕ ಪರೀಕ್ಷೆಯನ್ನು ಮಂಡಳಿ ನೀಡಿರುವಂಥದ್ದು. ಮ್ಯಾಕ್ಸಿಮಮ್ ಮಾರ್ಕ್ಸ್ 30 ಇದೆ, 1 ಅವರ್ಸ್ ನಿಮಗೆ ಕಾಲಾವಧಿಯನ್ನು ಕೊಟ್ಟಿದ್ದಾರೆ. ಫಸ್ಟು ನಾವು ಈ ಒಂದು ಪ್ರಥಮ PUCಯಲ್ಲಿ ಸೈನ್ಸ್ ವಿಭಾಗ ತೊಗೊಂಡಿರುವಂಥ ವಿದ್ಯಾರ್ಥಿಗಳು ಕೆಲವು ಕಾಮನ್ ಆಗಿರುವಂಥ ಸೂಚನೆಗಳನ್ನು ಗಮನದಲ್ಲಿಡಬೇಕು. ಜನರಲ್ ಇನ್ಸ್ಟ್ರಕ್ಷನ್ ಅಂತ ಇರ್ತದೆ. ಏನು ಸರ್ ಅಂದರೆ ಆಲ್ ಪಾರ್ಟ್ಸ್ A to D ಅಂತ ಇದೆಯಲ್ಲ, ಆಲ್ ಪಾರ್ಟ್ಸ್ ಆರ್ ಕಂಪಲ್ಸರಿ. ಇವೆಲ್ಲವೂ ಕಂಪಲ್ಸರಿ. A ರಿಂದ D ವರೆಗೆ ಕೊಟ್ಟಿರುವಂಥ ಪಾರ್ಟ್ ಎಲ್ಲವೂ ಕಂಪಲ್ಸರಿ, ಎಲ್ಲವನ್ನು ಬಿಡಿಸಬೇಕು. 2 ಫಾರ್ ಪಾರ್ಟ್ A questions only first written answer will be considered for evaluation. ಅಂದರೆ ಈ ಪಾರ್ಟ್ ಎಯಲ್ಲಿ ಬರುವಂತಹ ಏನು ಪ್ರಶ್ನೆಗಳು ಪ್ರಥಮ ಆಯ್ಕೆ ಏನು ಉತ್ತರ ಬರೀತಿರಲ್ಲ, ಫಸ್ಟ್ ಏನು ಬರೀತಿರಲ್ಲ ಅದೇ ಉತ್ತರವನ್ನು ಫೈನಲ್ ಆಗಿ ಕನ್ಸಿಡರ್ ಮಾಡ್ತಾರೆ ಅಂತ ಹೇಳ್ತಾರೆ. ಆನ್ಸರ್ ವಿದೌಟ್ ರಿಲೆವೆಂಟ್ ಡೈಗ್ರಾಮ್, ಫಿಗರ್, ಸರ್ಕ್ಯೂಟ್ ವೆರಿವರ್ ನೆಸಸರಿ ವಿಲ್ ನಾಟ್ ಕ್ಯಾರಿ ಎನಿ ಮಾರ್ಕ್ಸ್ ಅಂತ ಹೇಳ್ತಾರೆ. ಅಗತ್ಯವಿರುವ ಕಡೆಗಳಲ್ಲಿ ಸಂಬಂಧಿತ ರೇಖಾಚಿತ್ರ, ಚಿತ್ರ, ಸರ್ಕ್ಯೂಟ್ ಇಲ್ಲದ ಉತ್ತರಗಳಿಗೆ ಯಾವುದೇ ಅಂಕಗಳನ್ನು ನೀಡಲಾಗುವುದಿಲ್ಲ ಅಂತ ಅವರು ಇಲ್ಲಿ ಹೇಳ್ತಾರೆ. ಇನ್ನೊಂದು ಡೈರೆಕ್ಟ್ ಆನ್ಸರ್ ಟು ನ್ಯೂಮರಿಕಲ್ ಪ್ರಾಬ್ಲಮ್ಸ್ ವಿದೌಟ್ ರಿಲೆವೆಂಟ್ ಫಾರ್ಮುಲಾ ಆ್ಯಂಡ್ ಡಿಟೇಲ್ಡ್ ಸೊಲ್ಯೂಷನ್ ವಿಲ್ ಬಿ ನಾಟ್ ಕ್ಯಾರಿ ಎನಿ ಮಾರ್ಕ್ಸ್ ಅಂತ ಹೇಳ್ತಾರೆ. ಸಂಬಂಧಿತ ಸೂತ್ರ ಮತ್ತು ವಿವರವಾದ ಪರಿಹಾರಗಳಿಲ್ಲದ ಸಂಖ್ಯಾತ್ಮಕ ಸಮಸ್ಯೆಗಳಿಗೆ ನೇರ ಉತ್ತರಗಳಿಗೆ ಯಾವುದೇ ಇಲ್ಲಿ ಅಂಕಗಳು ನೀಡಲಾಗುವುದಿಲ್ಲ ಅಂಥೇಳಿ ಈ ರೀತಿ ಸೂಚನೆಗಳನ್ನು ಇಲ್ಲಿ ಕೊಟ್ಟಿದ್ದಾರೆ. ಸೊ ವಿದ್ಯಾರ್ಥಿಗಳೇ, ನಾನೊಂದು ಸಣ್ಣ ರಿಕ್ವೆಸ್ಟ್ ಏನಪ್ಪ ಅಂತಂದರೆ, ನಮ್ಮ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಂಥದ್ದೇ ಇಂಟ್ರೆಸ್ಟಿಂಗ್ ಆಗಿರುವಂಥ ವೀಡಿಯೋಗಳನ್ನ ನಾನು ತರ್ತಾ ಇರ್ತೀನಿ. ಇನ್ನು ಇಲ್ಲಿ ನಾನು ಪಾರ್ಟ್ ಎಗೆ ಸಂಬಂಧಪಟ್ಟಂತೆ ನಿಮಗೆ ವಿವರಣೆಯನ್ನು ನೀಡ್ತಾ ಹೋಗ್ತೀನಿ. ಚೂಸ್ ದ ಕರೆಕ್ಟ್ ಆನ್ಸರ್ ಫ್ರಾಮ್ ದ ಗಿವನ್ ಆಪ್ಷನ್ಸ್ ಅಂತ ಕೊಟ್ಟಂಥ 4 ಆಯ್ಕೆಗಳಲ್ಲಿ ನೀಡಿರುವ ಆಯ್ಕೆಗಳಿಂದ ಸರಿಯಾದ ಉತ್ತರವನ್ನು ಆರಿಸಿ ಬರಿಬೇಕು ಅಂತ ಹೇಳ್ತಾರೆ. ಸೊ ಫಸ್ಟ್ ಒಂದು ಕ್ವಶನ್ನ ನೋಡೋಣ ನಾವಿಲ್ಲಿ. The units that are used for fundamental physical quantities are called ಅಂತ ಹೇಳ್ತಾರೆ. ಮೂಲಭೂತ ಭೌತಿಕ ಪ್ರಮಾಣಗಳಿಗೆ ಬಳಸುವ ಘಟಕಗಳನ್ನು ಹೆಸರಿಸಿ ಅಂತ ಕೊಡ್ತಾರೆ. ಆಯ್ಕೆಗಳು ನೋಡಿ. ಎ ಸಿಸ್ಟಮ್ ಆಫ್ ಯೂನಿಟ್ಸ್, ಘಟಕಗಳ ವ್ಯವಸ್ಥೆ. ಈ ಫಂಡಮೆಂಟಲ್ ಯೂನಿಟ್ಸ್, ಮೂಲಭೂತ ಘಟಕಗಳು. ಸಿ ಡಿರೈವ್ಡ್ ಯೂನಿಟ್ಸ್, ಪಡೆದ ಘಟಕಗಳು. ಡಿ ಆಲ್ ಆಫ್ ದೀಸ್ ಅಂತಂದರೆ ಮೇಲಿನ ಎಲ್ಲವುಗಳು ಅಂತ ಹೇಳ್ತಾರೆ ಅವರು. ಎರಡನೇ ಪ್ರಶ್ನೆ, which of the following physical quantities has the same unit in CGS, FPS, MKS and SI system of unit? ಈ ಕೆಳಗಿನ ಯಾವ ಭೌತಿಕ ಪ್ರಮಾಣಗಳು GS, FPS, MKS ಮತ್ತು SI ವ್ಯವಸ್ಥೆಯಲ್ಲಿ ಘಟಕದ ಒಂದೇ ಘಟಕವನ್ನು ಹೊಂದಿವೆ? ಆಪ್ಷನ್ಸನ್ನು ನೋಡಿದಾಗ ಎ ಮಾಸ್ ದ್ರವ್ಯರಾಶಿ, ಬಿ ಲೆಂತ್ ಉದ್ದ, ಸಿ ಟೈಮ್ ಸಮಯ, ಡಿ ಎನರ್ಜಿ ಶಕ್ತಿ ಅಂತ ಹೇಳ್ತೀವಿ. ಸೊ ಆತ್ಮೀಯ ಏನೊಂದು ಸೈನ್ಸ್ ವಿಭಾಗದ ವಿದ್ಯಾರ್ಥಿಗಳಿದ್ದಾರೆ, ನೀವೆಲ್ಲರೂ ಆಲ್ರೆಡಿ ಪಠ್ಯವನ್ನು ಘಟಕವನ್ನು ಓದ್ಕೊಂಡಿದ್ದರೆ ದಯವಿಟ್ಟು ಈ ವಿಡಿಯೋಗೆ ಈ ಪ್ರಶ್ನೆಗಳಿಗೆ ಕಮೆಂಟನ್ನು ತಪ್ಪದೆ ಮಾಡಿ ಅಂತ ಹೇಳ್ತೀನಿ. ಸೊ ನೆಕ್ಸ್ಟು ಥರ್ಡ್ ಒಂದು ಕ್ವಶನ್ಗೆ ಹೋಗ್ತೀನಿ. ಇಫ್ ದ ಡಿಸ್ಟನ್ಸ್ ಕವರ್ಡ್ ಬೈ ಎ ಪಾರ್ಟಿಕಲ್ ಈಸ್ 0 ದೆನ್ ಇಟ್ ಈಸ್ ಡಿಸ್ಪ್ಲೇಸ್ಮೆಂಟ್ ಈಸ್. ಒಂದು ಕಣವು ಆವರಿಸುವ ಅಂತರವು ಶೂನ್ಯವಾಗಿದ್ದರೆ ಅದರ ಸ್ಥಳಾಂತರವು ಏನಾಗ್ತದೆ ಅಂತಂದರೆ ಮೇ ಆರ್ ಮೇ ನಾಟ್ ಬಿ 0, ಶೂನ್ಯವಾಗಿರ್ಬೋದು ಅಥವಾ ಇಲ್ಲದೇ ಇರಬಹುದು. ಬಿ ಕೆನಾಟ್ ಬಿ 0, ಶೂನ್ಯವಾಗಿರಬಾರದು. ಸಿ ಮಸ್ಟ್ ಬಿ 0, ಶೂನ್ಯವಾಗಿರಬೇಕು. ಡಿ ನೆಗೆಟಿವ್ ಋಣಾತ್ಮಕ ಅಂತ ಹೇಳ್ತಾರೆ. ಸೊ ನೋಡಿ ಪ್ರಶ್ನೆಗಳು ಯಾವ ರೀತಿ ಕೇಳಿದ್ದಾರೆ ನಿಮಗೆ LBAಯಲ್ಲಿ ಅಂತ ಹೇಳಿ. ಇನ್ನು ಫೋರ್ತ್ ಒಂದು ಕ್ವಶನನ್ನು ನೋಡಿ. ದ ಸ್ಲೋಪ್ ಆಫ್ ದ ಟಾಂಜೆಂಟ್ ಡ್ರಾನ್ ಟು ಪೊಸಿಷನ್ ಟೈಮ್ ಗ್ರಾಫ್ ಆಟ್ ಎನಿ
ಇನ್ಸ್ಟಂಟ್ ಗಿವ್ಸ್ ಅಂತ ಕೇಳಿದರೆ ಯಾವುದೇ ಕ್ಷಣದಲ್ಲಿ ಸ್ಥಾನ ಸಮಯದ ಗ್ರಾಫ್ಗೆ ಎಳೆಯಲಾದ ಸ್ಪರ್ಶಕದ ಇಳಿಜಾರು ಈ ಕೆಳಗಿನವುಗಳನ್ನು ನೀಡುತ್ತದೆ ಅಂತಂದರೆ ನೋಡಿರಿ, ಒಂದೇದು ಏನು ಹೇಳ್ತಾರೆ ಅಂತಂದರೆ ಇನ್ಸ್ಟಂಟೇನಿಯಸ್ ವೆಲಾಸಿಟಿ ತಕ್ಷಣದ ವೇಗ, ಬಿ ಇನ್ಸ್ಟಂಟೇನಿಯಸ್ ಆಕ್ಸಲರೇಷನ್ ತತ್ಕ್ಷಣದ ವೇಗವರ್ಧನೆ, ಆವ್ರೇಜ್ ವೆಲಾಸಿಟಿ ಆವ್ರೇಜ್ ಸ್ಪೀಡ್ ಅಂತ ಹೇಳ್ತಾರೆ. ಸೊ ಈ ರೀತಿಯಾದಂಥ ಪ್ರಶ್ನೆಗಳು ಇಲ್ಲಿ ಬಂದಿವೆ. ಫಿಫ್ತ್ ಒನ್, ಸ್ಟಾಪಿಂಗ್ ಡಿಸ್ಟೆನ್ಸ್ ಆಫ್ ಎ ವೆಹಿಕಲ್ ಮೂವಿಂಗ್ ವಿತ್ ಯೂನಿಫಾರ್ಮ್ ಆಕ್ಸಲರೇಷನ್ ಈಸ್ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ಅಂತ ಕೇಳುತ್ತೆ. ಏಕರೂಪದ ವೇಗವರ್ಧನೆಯೊಂದಿಗೆ ತಲುಪುವ ವಾಹನದ ನಿಲುಗಡೆ ಅಂತರವು ನೇರ ಅನುಪಾತದಲ್ಲಿರುತ್ತದೆ ಅಂತ ಹೇಳಿದಾಗ ಸೊ 4 ಆಯ್ಕೆಗಳನ್ನು ಗಮನಿಸಿ. ಒಂದನೇದ್ದು ಆಕ್ಸಲರೇಷನ್ ವೇಗವರ್ಧನೆ, ಬಿ ಸ್ಕ್ವಯರ್ ಆಫ್ ಆಕ್ಸಲರೇಷನ್, ಇನ್ಸಿಯಲ್ ವೆಲಾಸಿಟಿ ಸ್ಕ್ವಯರ್ ಆಫ್ ಇನ್ಸಿಯಲ್ ವೆಲಾಸಿಟಿ ಅಂತ ಹೇಳ್ತಾರೆ. ಯಾವುದಾಗ್ತದೆ ಅಂತೇಳಿ ಕಮೆಂಟ್ ಮೂಲಕ ತಿಳಿಸಿ. ನೆಕ್ಸ್ಟು 6th ಒನ್, ವೆನ್ ಎ ಬಾಡಿ ಈಸ್ ಥ್ರೋನ್ vertically upward identify the wrong statement among the following. ಇಲ್ಲಿ ಅವರೊಂದು ಕ್ವಶನ್ ಏನು ಕೇಳ್ತಾರೆ ಅಂದರೆ, ಒಂದು ವಸ್ತುವಿನ ಲಂಬವಾಗಿ ಮೇಲಕ್ಕೆ ನಾವು ಎಸೆದಾಗ ಈ ಕೆಳಗಿನಗಳಲ್ಲಿ ತಪ್ಪು ಹೇಳಿಕೆಯನ್ನು ಗುರುತಿಸಿ. ಕೊಟ್ಟಂಥ 4ಗಳಲ್ಲಿ ಒಂದು ತಪ್ಪಾದ ಹೇಳಿಕೆಗಳಿದ್ದಾವೆ, ಅವುಗಳನ್ನು ಗುರುತಿಸಿ ಅಂತ ಕೇಳ್ತಾರೆ. ಒಂದನೇದ್ದು ವೆಲಾಸಿಟಿ ಆಫ್ ದ ಬಾಡಿ ಆ್ಯಟ್ ದ ಹೈಯೆಸ್ಟ್ ಪಾಯಿಂಟ್ ಈಸ್ 0, ಅತ್ಯುತ್ತಮ ಹಂತದಲ್ಲಿ ದೇಹದ ವೇಗ 0 ಅಂತ ಹೇಳ್ತಾರೆ. ಬಿ ವೆಲಾಸಿಟಿ ಆಫ್ ದ ಬಾಡಿ ಅವ್ರು ಹೇಳ್ತಾರೆ ವೆಲಾಸಿಟಿ ಆಫ್ ದ ಬಾಡಿ ಕಂಟಿನ್ಯೂಸ್ಲಿ ಚೇಂಜಸ್. ಸಿ ಆಕ್ಸಲರೇಷನ್ ಆಫ್ ದ ಬಾಡಿ ಕಂಟಿನ್ಯೂಸ್ಲಿ ಚೇಂಜಸ್. ಆಕ್ಸಲರೇಷನ್ ಆಫ್ ದ ಬಾಡಿ ಆ್ಯಟ್ ದ ಹೈಯೆಸ್ಟ್ ಪಾಯಿಂಟ್ ಈಸ್ -9.8 ಮೀಟರ್ ಪರ್ ಸೆಕೆಂಡ್ 2 ಅಂಥೇಳಿ. ಸೊ ಈ ರೀತಿ ಆಯ್ಕೆಗಳನ್ನು ನೋಡ್ತಾ ಇರಿ. ಇನ್ನು ಈ ಬಹು ಆಯ್ಕೆಯಲ್ಲಿ ಕೊನೆಯ ಒಂದು ಪ್ರಶ್ನೆ ಸ್ಟೇಟ್ಮೆಂಟ್ ಆಧಾರವಾಗಿ ನಿಮಗೆ ಕೇಳಿದ್ದಾರೆ. ಸ್ಟೇಟ್ಮೆಂಟ್ 1, ಎ ಪ್ರಾಕ್ಟಿಕಲ್ ಮೇ ಬಿ ಮೊಮೆಂಟರಿಲಿ at rest and yet have non-zero acceleration ಅಂತ ಕೇಳಿದ್ದಾರೆ. ಒಂದನೇದ್ದು, ಒಂದು ಕ್ಷಣವು ಕ್ಷಣಿಕವಾಗಿ ನಿಶ್ಚಲವಾಗಿರಬಹುದು ಅಥವಾ ಶೂನ್ಯವಲ್ಲದ ವೇಗವರ್ಧನೆಯನ್ನು ಹೊಂದಿರಬಹುದು ಅಂತ ಹೇಳ್ತಾರೆ. ಸ್ಟೇಟ್ಮೆಂಟ್ 2, ದಿಸ್ ಹ್ಯಾಪನ್ಸ್ ವೆನ್ ಆಕ್ಸಲರೇಷನ್ ಆಫ್ ದ ಆಬ್ಜೆಕ್ಟ್ ಈಸ್ ಈಕ್ವಲ್ ಟು ಆಕ್ಸಲರೇಷನ್ಸ್ ಡ್ಯೂ ಟು ಗ್ರಾವಿಟಿ. ಹೇಳಿಕೆ 2, ವಸ್ತುವಿನ ವೇಗವರ್ಧನೆಯು ಗುರುತ್ವಾಕರ್ಷಣದಿಂದಾಗಿ ವೇಗವರ್ಧನೆಯಲ್ಲಿ ಸಮನಾದವಾದ ಇದು ಸಂಭವಿಸಾಗ್ತದೆ ಅಂತ ಹೇಳ್ತಾರೆ. ಸೊ ಹಾಗಾಗಿ ಉತ್ತರಗಳನ್ನು ನೀವು ಕೆಳಗೆ ನೋಡ್ತಾ ಹೋದಾಗ 2 ಸ್ಟೇಟ್ಮೆಂಟನ್ನು ಗಮನಿಸಿದಾಗ ನಿಮಗೆ ಆಯ್ಕೆಗಳನ್ನು ಕೊಟ್ಟಿದ್ದಾರೆ. ಬೋತ್ ಆಫ್ ದ ಸ್ಟೇಟ್ಮೆಂಟ್ ಆರ್ ಟ್ರೂ ಆ್ಯಂಡ್ ಸೆಕೆಂಡ್ ಈಸ್ ಕರೆಕ್ಟ್ ಎಕ್ಸ್ಪ್ಲನೇಷನ್ ಆಫ್ 1. ಒಂದನೇ ಹೇಳಿಕೆ ಸರಿಯಾಗಿದೆ, ಅದರ ಹೇಳಿಕೆಯ ವಿವರಣೆಯೂ ಸಹ ಸರಿಯಾಗಿದೆ ಅಂತ ಹೇಳ್ತಾರೆ. ಬೋತ್ ಆಫ್ ದ ಸ್ಟೇಟ್ಮೆಂಟ್ ಆರ್ ಟ್ರೂ ಬಟ್ ಸೆಕೆಂಡ್ ಈಸ್ ನಾಟ್ ಕರೆಕ್ಟ್ ಎಕ್ಸ್ಪ್ಲನೇಷನ್ ಆಫ್ 1. ಬೋತ್ ಸ್ಟೇಟ್ಮೆಂಟ್ 2 ಕರೆಕ್ಟ್ ಅದಾವ, ಬಟ್ ಒಂದೇ ಒಂದು ಹೇಳಿಕೆ ಎಕ್ಸ್ಪ್ಲೇಷನ್ ಸರಿ ಇಲ್ಲ ಅಂತ ಹೇಳ್ತಾರೆ. ಸ್ಟೇಟ್ಮೆಂಟ್ 1 ಈಸ್ ಟ್ರೂ ಬಟ್ ಸ್ಟೇಟ್ಮೆಂಟ್ 2 ಇಸ್ ಫಾಲ್ಸ್. ಅಂದರೆ ಒಂದೇದು ಕರೆಕ್ಟ್ ಇದೆ, ಎರಡನೇ ತಪ್ಪು. ಬೋತ್ ಆಫ್ ದಿ ಸ್ಟೇಟ್ಮೆಂಟ್ ಇಸ್ ಫಾಲ್ಸ್, ಎರಡೂ ತಪ್ಪಾಗಿವೆ ಅಂತ ಹೇಳ್ತಾರೆ. ಸೊ ಒಟ್ಟು ನಿಮಗಿಲ್ಲಿ 7 ಬಹು ಆಯ್ಕೆ ಪ್ರಶ್ನೆಗಳನ್ನು ಕೇಳಿದ್ದಾರೆ. ನೆಕ್ಸ್ಟು 3 ಅಂಕದ ನಿಮಗಿಲ್ಲಿ ಒಂದು ಫಿಲ್ ಇನ್ ದ ಬ್ಲ್ಯಾಂಕನ್ನು ಕೇಳ್ತಾರೆ. ಫಿಲ್ ಇನ್ ದ ಬ್ಲ್ಯಾಂಕ್ ಬೈ ಚೂಸಿಂಗ್ ದ ಅಪ್ರೋಪ್ರಿಯೇಟ್ ಆನ್ಸರ್ ಗಿವನ್ ಇನ್ ದ ಬ್ರಾಕೆಟ್ಸ್ ಫಾರ್ ಆಲ್ ಆಫ್ ದ ಫಾಲೋವಿಂಗ್ ಕ್ವಶನ್ಸ್. ಅವರೆಷ್ಟು ಚೆಂದ ಹೇಳಿದ್ದಾರೆ ನೋಡಿ, ಕೆಳಗಿನ ಎಲ್ಲ ಪ್ರಶ್ನೆಗಳಿಗೆ ಆವರಣದಲ್ಲೇ ಉತ್ತರಗಳನ್ನು ಕೊಟ್ಟಿದ್ದೀವಿ, ಸೂಕ್ತ ಉತ್ತರನ ಆರಿಸಿ ನೀವು ಮೂಲಕ ಉತ್ತರಗಳನ್ನು ಜಾಗದಲ್ಲಿ ಭರ್ತಿ ಮಾಡಿ ಅಂತ ಹೇಳ್ತಾರೆ. ಆಯ್ಕೆಗಳನ್ನು ಕೊಟ್ಟಿದ್ದಾರೆ. ಸ್ಕೆಲಾರ್, ವೆಕ್ಟರ್ ನೋಡಿರಿ, ಸ್ಕೆಲಾರ್, ವೆಕ್ಟರ್, ಡೌನ್ವರ್ಡ್ಸ್, ಪ್ಲ್ಯಾನ್ ಆ್ಯಂಗಲ್ ಅಂತ ಹೇಳ್ತೀವಿ, ಪ್ಲ್ಯಾನ್ ಆ್ಯಂಗಲ್ ಅಂತ ಹೇಳ್ತೀವಿ. ಸೊ 8th ಒಂದು ಕ್ವಶನ್ ನೋಡಿ, ಡ್ಯಾಶ್ ಈಸ್ ಎ ಸಪ್ಲಿಮೆಂಟರಿ ಕ್ವಾಂಟಿಟಿ ಅಂತ ಕೊಡ್ತಾರೆ. ಉತ್ತರ ಯಾವುದಿದೆ ಕಮೆಂಟ್ ಮೂಲಕ ತಿಳ್ತಿ. ಸ್ಪೀಡ್ ಈಸ್ ಎ ಡ್ಯಾಶ್ ಕ್ವಾಂಟಿಟಿ 9th ಒಂದು ಹೇಳಿದ್ದಾರೆ. 10th, ಎ ಬಾಡಿ ಮೂವಿಂಗ್ ಅಂಡರ್ ಅರ್ಥ್ಸ್ ಗ್ರಾವಿಟೇಷನಲ್ ಫೀಲ್ಡ್ ದ ಆಕ್ಸಲರೇಷನ್ ಈಸ್ ಆಲ್ವೇಸ್ ಡ್ಯಾಶ್ ಅಂತ ಕೊಡ್ತಾರೆ. ಸೊ ಇದಕ್ಕೆಲ್ಲ ಉತ್ತರಗಳಿಲ್ದವೆ, ಗಮನಿಸ್ತಾ ಹೋಗಿ. ಇನ್ನು ನೆಕ್ಸ್ಟ್ ಒನ್ ನಾನು ಹೇಳ್ತಾ ಹೋಗ್ತೀನಿ. ಆನ್ಸರ್ ಎನಿ 2 ಆಫ್ ದ ಫಾಲೋವಿಂಗ್ ಕ್ವಶನ್ಸ್, ಈಚ್ ಕ್ವಶನ್ಸ್ ಕ್ಯಾರೀಸ್ 2 ಮಾರ್ಕ್ಸ್ ಅಂತ ಹೇಳ್ತಾರೆ. ಅಲ್ಲದೆ ಇಲ್ಲಿ 2 ಅಂಕದ 2 ಪ್ರಶ್ನೆಗಳಿದ್ದಾವೆ. ರೈಟ್ ಎನಿ 2 ಅಪ್ಲಿಕೇಶನ್ ಆಫ್ ದ ಡೈಮೆನ್ಷನಲ್ ಅನಾಲಿಸಿಸ್. ಕ್ವಶನ್ ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ ನೋಡಿರಿ. ಆಯಾಮ ವಿಶ್ಲೇಷಣೆ ಯಾವುದಾದ್ರೂ 2 ಅನ್ವಯಿಕೆಯನ್ನು ಬರೀರಿ ಅಂತ ಕೊಡ್ತಾರೆ. ನೆಕ್ಸ್ಟ್ ಒನ್, ರೈಟ್ ಎನಿ 2 ಡಿಫರೆನ್ಸ್ ಬಿಟ್ವೀನ್ ಇನ್ಸ್ಟಂಟೇನಿಯಸ್ ಸ್ಪೀಡ್ ಆ್ಯಂಡ್ ಇನ್ಸ್ಟಂಟೇನಿಯಸ್ ವೆಲಾಸಿಟಿ ಅಂತ ಹೇಳ್ತಾರೆ. ನೋಡಿರಿ, ತತ್ಕ್ಷಣದ ವೇಗ ಮತ್ತು ತತ್ಕ್ಷಣ ವೇಗದ ನಡುವಿನ ಯಾವುದಾದ್ರೂ 2 ವ್ಯತ್ಯಾಸಗಳನ್ನು ಬರೆಯಿರಿ ಅಂತ ಕೇಳ್ತಾರೆ. 13, ಎ ಸ್ಟೋನ್ ಥ್ರೋನ್ vertically upward with velocity of 20 meter per second
ಕ್ಯಾಲ್ಕುಲೇಟ್ ದ ಮ್ಯಾಕ್ಸಿಮಮ್ ಹೈಟ್ ರೀಚ್ಡ್ ಬೈ ಇಟ್ ಟೇಕ್ ಜಿ ಈಕ್ವಲ್ 10 ಮೀಟರ್ ಪರ್ ಸೆಕೆಂಡ್ 2 ಅಂತ ಹೇಳ್ತಾರೆ. ಸೊ ಪ್ರಶ್ನೆಗಳನ್ನು ಯಾವ ರೀತಿ ನಿಮ್ಗೆ ಕೇಳಿದಾರೆ ಅನ್ನೋದನ್ನು ನೀವು ಇಲ್ಲಿ ಉತ್ತರಿಸಬೇಕು. ನೆಕ್ಸ್ಟ್ ಪಾರ್ಟ್ ಸಿಗೆ ಹೋಗ್ತೀನಿ. ಆನ್ಸರ್ ಎನಿ 2 ಆಫ್ ದ ಫಾಲೋವಿಂಗ್ ಕ್ವಶನ್ಸ್, ಈಚ್ ಕ್ವಶನ್ಸ್ ಕ್ಯಾರಿ 3 ಮಾರ್ಕ್ಸ್ ಅಂತ ಕೊಡ್ತಾರೆ. 2 ಕ್ವಶನ್ಗೆ ನಿಮಗೆ 3 ಅಂಕ ಇದೆ. 3 ಅಂಕಕ್ಕೆ ಒಂದು ಪ್ರಶ್ನೆ ಅಂದರೆ 6 ಅಂಕ ಆಯಿತು. ರೈಟ್ ದ ನಂಬರ್ ಆಫ್ ಸಿಗ್ನಿಫಿಕೆಂಟ್ ಫಿಗರ್ಸ್ ಇನ್ 12.2300. Second one 25.6 times 10 8 and third one 2026 ಅಂತ ಹೇಳ್ತಾರೆ. Derive the expression v is equal to v0 plus at using velocity time graph. 16th maintain any 3 applications of velocity time graph ಅಂತೇಳಿ ಈ ರೀತಿ 3 ಅಂಕದ ಪ್ರಶ್ನೆಗಳನ್ನು ಇಲ್ಲಿ ಕೇಳಿದ್ದಾರೆ. ನೆಕ್ಸ್ಟ್ ಒನ್ ಪಾರ್ಟ್ ಡಿಗೆ ಬರ್ತೀನಿ. ಆನ್ಸರ್ ದ ಎನಿ ಒನ್ ಆಫ್ ದ ಫಾಲೋವಿಂಗ್, ಕೊಟ್ಟಂಥ 2 ಪ್ರಶ್ನೆಗಳಲ್ಲಿ ಒಂದನ್ನು ಏನು ಮಾಡಿರಿ ಉತ್ತರಿಸ್ರಿ ಅಂತ ಹೇಳ್ತಾರೆ. 5 ಮಾರ್ಕ್ಸಿಗೆ ಇರುವಂಥ ಕ್ವಶನ್ ಇದು ನೋಡಿರಿ. ಇಲ್ಲಿ 5 ಅಂಕದ 2 ಪ್ರಶ್ನೆಗಳನ್ನು ಇಲ್ಲಿ ಕೊಟ್ಟಿದ್ದಾರೆ. ದಯವಿಟ್ಟು ಗಮನಿಸಿ ಅಂತ ಹೇಳ್ತೀನಿ. ಇನ್ನು ನೆಕ್ಸ್ಟು ಪಾರ್ಟ್ ಡಿಯಲ್ಲಿ ಇನ್ನೊಂದು ಕ್ವಶನ್ ಇದೆ. ಆನ್ಸರ್ ಒನ್ ಆಫ್ ದಿ ಫಾಲೋವಿಂಗ್ ಕ್ವಶನ್ಸ್ ಈಚ್ ಕ್ವಶನ್ ಕ್ಯಾರಿ 5 ಮಾರ್ಕ್ಸ್. ಇಲ್ಲಿ ಸಹ 1 ಅಂಕದ ಪ್ರಶ್ನೆ 5 ಅಂಕದ ಪ್ರಶ್ನೆ ಇದೆ. 2 ಕ್ವಶನ್ಗಳನ್ನು ಕೊಟ್ಟಿದ್ದಾರೆ. 91 ನೋಡಿರಿ. ಎ ಕಾರ್ ಮೂವಿಂಗ್ ಅಲಾಂಗ್ ಎ ಸ್ಟ್ರೇಟ್ ಹೈವೇ ವಿತ್ ಎ ಸ್ಪೀಡ್ ಆಫ್ 120 km/h ಈಸ್ ಬ್ರಾಟ್ ಟು ಸ್ಟಾಪ್ ವಿದಿನ್ ಎ ಡಿಸ್ಟೆನ್ಸ್ ಆಫ್ 20 meter. What is the relation of car? How long does it take for the car stop? Second 21. A body is thrown vertically up from the top of the building with a velocity of 10 meter per second. It reaches round in a 5 second. Find the highest of the building and velocity with which of the body reaches the ground. Take g ಈಕ್ವಲ್ಸ್ 10 ಮೀಟರ್ ಪರ್ ಸೆಕೆಂಡ್ 2 ಅಂತ ಹೇಳ್ತಾರೆ. ಸೊ ಆತ್ಮೀಯ ಪ್ರಥಮ PUCಯ ಸೈನ್ಸ್ ವಿಭಾಗದ ವಿದ್ಯಾರ್ಥಿಗಳೇ, ಈ ವಿಡಿಯೋ ನಿಮ್ಗೆ ಹೇಗೆ ಅನ್ನಿಸ್ತು ಅಂತೇಳಿ ದಯವಿಟ್ಟು ನನಗೆ ತಪ್ಪದೆ ಕಮೆಂಟ್ ಮಾಡಿ ಅಂತ ಹೇಳ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ವಿಡಿಯೋಗಳನ್ನು ಶೇರ್ ಮಾಡಿ, ತಪ್ಪದೆ ಕಮೆಂಟ್ ಬಾಕ್ಸಲ್ಲಿ ರಾಧೆ ರಾಧೆ ಅಂತ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಯೇ ಕೊನೆಗೊಳಿಸ್ತೀನಿ. ಎಲ್ರಿಗೂ ಧನ್ಯವಾದಗಳು. ರಾಧೆ ರಾಧೇಯ.